ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಬೆಂಗಳೂರಿಗೆ ಕೂಗಳತೆ ದೂರದಲ್ಲೇ ಇರತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ಇದೀಗ ಭೂಮಿಯ ಬೆಲೆ ಗಗನಕ್ಕೇರಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕೋಲಾರ ತಾಲೂಕಿನ ವೇಮಗಲ್ ಮತ್ತೆ ನರಸಾಪುರ ಕೈಗಾರಿಕಾ ಪ್ರದೇಶ ನಿರ್ಮಾಣ ಆದ ನಂತರ ಈ ಒಂದು ಭಾಗದಲ್ಲಿ ಜಮೀನಿನ ಬೆಲೆ ಇದೀಗ ಗಗನಕ್ಕೇರಿರುವಂಥದ್ದು. 1 ಎಕರೆಗೆ ಕೋಟಿ ಬೆಲೆಯನ್ನು ಕೊಟ್ಟು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇಲ್ಲಿ ಜಮೀನನ್ನು ಖರೀದಿ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಭಾಗದಲ್ಲಿ ಲೇಔಟ್ಗಳನ್ನು ನಿರ್ಮಾಣ ಮಾಡಿ ಸೈಟ್ಗಳನ್ನು ಮಾಡಿ ಅದನ್ನ ಲಕ್ಷಾಂತರ ರೂಪಾಯಿ ಬೆಲೆಗೆ ಮಾರಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಭಾಗದಲ್ಲಿ ಖರೀದಿ ಮಾಡ್ತಕ್ಕಂಥ ಜಮೀನನ್ನ ಆ ಒಂದು ಜಮೀನಿನ ಒಂದು ಎತ್ತರವನ್ನ ಹೆಚ್ಚು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕೆರೆಯ ಮಣ್ಣನ್ನ ಯಥೇಚ್ಛವಾಗಿ ಬಳಸ್ಕೊಳ್ತಾ ಇರೋದ್ರಿಂದ ಕೆರೆಯ ಒಂದು ಒಡಲಿನ ಮಣ್ಣು ಇದೀಗ ಗಣನೀಯವಾಗಿ ಖಾಲಿ ಆಗ್ತಾ ಇರುವಂಥದ್ದು. ಏನು ಕೋಲಾರ ತಾಲೂಕಿನ ಚೌಡದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವಂತಹ ಜಿಲ್ಲಾ ಪಂಚಾಯಿತಿ ಇಲಾಖೆಗೆ ಸೇರುವಂತಹ ಏನು ಕೆರೆಯಲ್ಲಿ ಮಣ್ಣನ್ನ ತೆಗೆದುಕೊಳ್ತೀವಿ ಅಂತಕ್ಕಂಥ ಒಂದು ಗುತ್ತಿಗೆಯನ್ನ ಪಡೆದಂತಹ ಏನು ಸ್ಥಳೀಯ ಜಮೀನಿನ ಮಾಲೀಕರೇನಿದ್ದಾರೆ, ಸುಮಾರು ಒಂದು 200 ಲೋಡ್ಗಳಷ್ಟು ಟ್ರ್ಯಾಕ್ಟರ್ ಲೋಡನ್ನ ಮಣ್ಣನ್ನ ತೆಗೆದುಕೊಳ್ತೀವಿ ಅಂತಕ್ಕಂಥ ಒಂದು ಭರವಸೆಯ ಒಂದು ಪತ್ರವನ್ನು ಕೊಟ್ಟು ಇದೀಗ 100 ಲೋಡ್ಗಳ ಟಿಪ್ಪರ್ಗಳ ಮಣ್ಣನ್ನ ಇದೀಗ ಬಳಸ್ಕೊಂಡಿದ್ದಾರೆ. ಈ ಒಂದು ಪರಿಣಾಮವಾಗಿ ಇದೀಗ ಕೆರೆಯಲ್ಲಿರ್ತಕ್ಕಂಥ ಮಣ್ಣು ಬಹುತೇಕ ಖಾಲಿಯಾಗಿದೆ. ಜೊತೆಗೆ ಎಲ್ಲೆಂದರಲ್ಲಿ ಮನಬಂದಂತೆ ಮಣ್ಣನ್ನು ಕೂಡ ತೆಗಿಲಾಗಿದೆ. ಟ್ರ್ಯಾಕ್ಟರ್ನ ಬಳಸದೆ ಇಲ್ಲಿ ಒಂದು ಟಿಪ್ಪರ್ಗಳ ಮೂಲಕ 100 ಲೋಡ್ ಮಣ್ಣನ್ನು ಕೂಡ ಬಳಸ್ಕೊಳ್ಳಲಾಗಿರುವಂಥದ್ದು. ಆದ್ರೆ ಏನು ಸ್ಥಳೀಯ ಒಂದು ಚೌಡದನಹಳ್ಳಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಗಮನ ಹರಿಸಿಲ್ಲ. ಅದು ಗ್ರಾಮ ಪಂಚಾಯತಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಇದೀಗ ಒಂದು ಒಡಲಲ್ಲಿ ಇದ್ದಂತಹ 100 ಏನು ಟಿಪ್ಪರ್ ಮಣ್ಣಿನಿದೆ ಇದೀಗ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಒಂದು ಜಮೀನು ಒಂದು ಹೆಚ್ಚು ಮಾತ್ರ ಸರಿ ಅಂತಕ್ಕಂಥದ್ದು ವೇಮಗಲ್ನ ರೈತ ಮುಖಂಡರ ಪ್ರಶ್ನೆ ಆಗಿದೆ. ಈ ಬಗ್ಗೆ ಏನು ರಾತ್ರೋರಾತ್ರಿ ಸ್ಥಳಕ್ಕೆ ರೈತ ಮುಖಂಡರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯವಾಗಿರ್ತಕ್ಕಂಥ ರೈತ ಮುಖಂಡರು ಇದಕ್ಕೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಗ್ರಾಮ ಪಂಚಾಯತಿಗಳಲ್ಲಿ ಇಂತಹ ಲೋಡ್ಗಳಿಗೆ ಮಾತ್ರ ಅನುಮತಿಯನ್ನು ಪಡ್ಕೊಂಡು ಜೊತೆಗೆ ಹಗಲು ಮತ್ತೆ ರಾತ್ರಿ ಏನಂದ್ರೆ ಈ ತರ ಒಂದು ಮಣ್ಣನ್ನ ಲೂಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ದಂಧೆಯನ್ನ ತಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ದಿನಗಳಿಂದ ಕೂಡ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಆದ್ರೂ ಕೂಡ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಈ ರೀತಿಯಲ್ಲಿ ಕೆರೆ ಮಣ್ಣು ಎಲ್ಲೋ ಒಂದ್ ಕಡೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಈ ಒಂದು ಬೆಲೆ ಬಾಳುವಂತಹ ಜಮೀನಿನ ಒಂದು ಎತ್ತರವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಈ ಒಂದು ಕೆರೆ ಮಣ್ಣನ್ನ ಸಾಕಷ್ಟು ಒಂದು ಅವಲಂಬಿಸಿದ್ದಾರೆ. ಇದನ್ನೇ ಒಂದು ಈ ಕೆರೆ ಮಣ್ಣನ್ನೇ ಅಗಿದು ಬಗಿದು ಮತ್ತೆ ಬೇರೆಯವರಿಗೆ ಮಾರಾಟ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಕೂಡಲೇ ಒಂದು ಚೌಡದನಹಳ್ಳಿ ಗ್ರಾಮದ ಕೆರೆಯಲ್ಲಿ ಖಾಲಿಯಾಗಿರ್ತಕ್ಕಂಥ ಮಣ್ಣನ್ನ ಪುನಃ ಒಂದು ಕೆರೆಗೆ ತಂದು ಹಾಕಬೇಕು. ಮತ್ತೆ ಕೆರೆಯ ಒಂದು ಸ್ವರೂಪವನ್ನ ವಿರೂಪಗೊಳಿಸಿರ್ತಕ್ಕಂಥವ್ರ ವಿರುದ್ಧವಾಗಿ ಒಂದು ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಇದೀಗ ವೇಮಗಲ್ನ ರೈತ ಮುಖಂಡರಾಗಿರ್ತಕ್ಕಂಥ ರಾಮು ಶಿವಣ್ಣವರು ಮಾಡ್ತಾ ಇರುವಂತದ್ದು. ಈ ಕೆರೆಯಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾದವರು ಎಗ್ಗಿಲ್ಲದಂಗೆ ನಾವು ಮಣ್ಣನ್ನು ತೆಗೆದು ಮಣ್ಣನ್ನು ಒಂದು ಸಮತಟ್ಟು ಮಾಡಿಕೊಂಡು ಅದನ್ನು ಲೇಔಟ್ ಆಗಿ ಬದಲಾವಣೆ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹೊಡೆಯುವಂಥ ಕೆಲಸಕ್ಕೆ ಇವತ್ತು ಈ ಭಾಗದಲ್ಲಿ ವೇಮಗಲ್ಲು ಮತ್ತು ನರಸಾಪುರ ಭಾಗದಲ್ಲಿ ನಡೀತಾ ಇದೆ. ಯಾಕೆ ಅಂತಂದರೆ ಇಲ್ಲಿ ಕೈಗಾರಿಕಾ ಪ್ರದೇಶ ಆದ ನಂತರ ಇವತ್ತು ಭೂಮಿ ಬೆಲೆ ಗಗನಕ್ಕೇರಿದೆ. ಇಂಚಿಂಚು ಅಡಿಗೂ ಸಾವಿರಾರು ರೂಪಾಯಿ ಬೆಲೆ ಬಾಳುವಂಥ ಭೂಮಿ ಇದಾಗಿರೋದ್ರಿಂದ ಇವತ್ತು ಕೆರೆ ಮಣ್ಣನ್ನು ಒಡೆದು ಸದರ ಮಾಡಿ ಭೂಮಿಲಿ ಏನು ರೋಡ್ ಲೆವೆಲ್ಗಿಂತ ಹೈಟ್ ಮಾಡಿ ಲೇಔಟ್ ಮಾಡಿದಲ್ಲಿ ಇವತ್ತು 35 ರಿಂದ 40 ಲಕ್ಷ ಒಂದು ಸೈಟ್ ವ್ಯಾಲ್ಯೂ ಈ ಭಾಗದಲ್ಲಿ ನಡೀತಾ ಇರೋದ್ರಿಂದ ಈ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ. ಈ ರಿಯಲ್ ಎಸ್ಟೇಟ್ ಮಾಫಿಯಾಕ್ಕೆ ಕಡಿವಾಣ ಆಗಬೇಕಾದಂಥ ಅಧಿಕಾರಿಗಳು ಕಣ್ಣು ಕಾಣದಂಗೆ ಕೇಳ್ದಂಗೆ ಜಾಣ ಕುರುಡರ ರೀತಿ ಒರೆಸ್ತಾ ಇರ್ತಕ್ಕಂಥದ್ದು ನೋಡ್ಬೋದು ನಾವು. ಇವತ್ತು ರೋಡ್ ಸೈಡೇ ಇದೆ, ವೇಮಗಲ್ ನರಸಾಪುರ ಮುಖ್ಯ ರಸ್ತೆ ಇದು. ಈ ರಸ್ತೆಯಲ್ಲಿ ಸುಮಾರು ಜನ ಅಧಿಕಾರಿಗಳು ಓಡಾಡ್ತಾರೆ. ಯಾರಿಗೂ ಇದು ಕಾಣಲಿಲ್ವಾ ಈ ಮಣ್ಣು ಹೊಡಿತಾ ಇರ್ತಕ್ಕಂಥದ್ದು? ಯಾಕೆ ಇದು ಬರೀ ಹೋರಾಟಗಾರರ ಗಮನಕ್ಕೆ ಮಾತ್ರ ಬರ್ತಾ ಇದೆ ಅಥವಾ ಮಾಧ್ಯಮಗಳ ಗಮನಕ್ಕೆ ಮಾತ್ರ ಬರ್ತಾ ಇದೆ? ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ವಾ? ಯಾಕೆ ಸಂಬಳ ತಗೊಂತ ಇಲ್ವಾ? ಇವೆಲ್ಲ ಪ್ರಶ್ನೆ ಕೂಡ ನಾವು ಅನುಮಾನಕ್ಕೆ ಎಡೆ ಮಾಡಿಕೊಡ್ತದೆ. ಇವತ್ತು ನಾವು ಚೌಡದನಹಳ್ಳಿ ಕೆರೆಯಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ PDO ಅಧಿಕಾರಿ ಅವ್ರನ್ನ ಪ್ರಶ್ನೆ ಮಾಡಿದ್ವಿ. ಯಾಕೆ ಮೇಡಮ್ ಅನುಮತಿ ಕೊಟ್ಟಿದ್ದೀರಾ ಅಂತ. ಸರ್ ಕೊಟ್ಟಿದ್ದೀವಿ ಅನುಮತಿ ಅಂದರು. ಅನುಮತಿ ಪತ್ರ ತೆಗೆದು ನೋಡಿಕೊಂಡ್ರೆ 120 ಲೋಡು ಟ್ಯಾಕ್ಟ್ರಲ್ಲಿ ಹೊಡಿಬೇಕು. ಅದು ಡೇ ಟೈಮಲ್ಲಿ ಹೊಡಿಬೇಕು. ಅದು ತೂಬ್ ಲೆವೆಲ್ಗಿಂತ ಕೆಳಗಡೆ ಹೋಗಬಾರ್ದು. ಏನು ಈ ಕಡೆ ನಮ್ಮದು ಹೊಂಡಿದೆ ಅದನ್ನು ಮಾತ್ರ ತೆಗಿಯೋದಕ್ಕೆ ಅನುಮತಿ ಮಾತ್ರ ಕೊಟ್ಟಿದ್ದೀವಿ ಸರ್. 120 ಲೋಡು ಅದು ಟ್ಯಾಕ್ಟ್ರಿನಲ್ಲಿ ಅಂತ ಹೇಳಿದ್ರು. ಆದರೆ ಇವರು ಡೇ ಟೈಮಲ್ಲಿ ಮಾಡ್ತಾಯಿಲ್ಲ, ರಾತ್ರಿ ಸಮಯದಲ್ಲಿ ಟಿಪ್ಪರ್ ಲಾರಿ ಇಟಾಚಿ ಮೂಲಕ ಸಾವಿರಾರು ಟನ್ನು ಇವತ್ತು ನೀವು ನೋಡ್ಬೋದು. ಅದು 500 ಲೋಡ್ ಇದೆಯೋ 1000 ಲೋಡ್ ಇದೆಯೋ ಗೊತ್ತಾಗ್ತಾ ಇಲ್ಲ. ಯಾರು ಇದನ್ನು ನಷ್ಟನ ಭರಿಸೋದು? ಇದರಿಂದ ಸರ್ಕಾರದ ರಾಜ್ಯಧನಕ್ಕೆ ನಷ್ಟ ಆಗಿಲ್ವಾ? ಸರ್ಕಾರಕ್ಕೆ ನಷ್ಟ ಆಗಿಲ್ವಾ? ಇದನ್ನು ತುಂಬಿಸೋಂಥ ಅಧಿಕಾರಿಗಳು ಯಾಕೆ ಕಣ್ಣು ಮುಚ್ಚಿಕೊಳ್ತಿದ್ದಾರೆ? ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ್ರೆ ನೀವು ಇದನ್ನು ಮಾನಿಟರ್ ಮಾಡೋದಕ್ಕೆ ಯಾರನ್ನಾದ್ರೂ ಒಬ್ಬರನ್ನ ನೇಮಿಸಬೇಕಲ್ವಾ? ಯಾಕೆ ನೀವು ಇದನ್ನು ಮಾಡಿಲ್ಲ? ನೀವು ಯಾಕೆ ಇವ್ರ ಜೊತೆ ಏನಾದರೂ ಶಾಮೀಲಾಗಿದ್ದೀರಾ? ಎಲ್ಲವೂ ಕೂಡ
ತನಿಖೆ ಮಾಡಬೇಕು. ಇನ್ನು ಕೋಲಾರ ತಾಲೂಕಿನ ಕಾಜಿಕಲ್ಲಹಳ್ಳಿ ಕೆರೆಯಲ್ಲೂ ಕೂಡ ಇಂಥದ್ದೇ ಒಂದು ಪರಿಸ್ಥಿತಿ ಇರತಕ್ಕಂಥದ್ದು. ಏನು ರಜಾ ದಿನಗಳಲ್ಲಿ ಪ್ರತ್ಯೇಕವಾಗಿ ಭಾನುವಾರ ಈ ಒಂದು ದಿನಗಳಲ್ಲಿ 10 ಟ್ರ್ಯಾಕ್ಟರ್ಗಳಿಂದ ಮಣ್ಣನ್ನ ಸಾಗಿಸಿ ಆ ಒಂದು ಭಾಗದಲ್ಲೂ ಕೂಡ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಒಂದು ಬಡಾವಣೆಗಳಿಗೆ ಈ ಒಂದು ಮಣ್ಣನ್ನ ಸಾಗಣೆ ಮಾಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ನಾವು ಕೂಡ ಸ್ಥಳಕ್ಕೆ ತೆರಳಿ ಭೇಟಿಯನ್ನು ಕೊಟ್ಟ ಸಂದರ್ಭದಲ್ಲಿ ಕೂಡ ಈ ಒಂದು ಕಾಜಿಕಲ್ಲಹಳ್ಳಿ ಗ್ರಾಮದ ಕೆರೆಯಲ್ಲಿ 10 ಟ್ರ್ಯಾಕ್ಟರ್ಗಳು ಕೂಡ ಓಡಾಡ್ತಾ ಇದ್ವು. ಜೊತೆಗೆ ಒಂದು JCB ಯಿಂದ ನಿರಂತರವಾಗಿ ಮಣ್ಣನ್ನು ತೆಗೆದು ಟ್ರ್ಯಾಕ್ಟರ್ಗಳಿಗೆ ತುಂಬಿಸುವಂತ ಕೆಲಸ, ಜೊತೆಗೆ ಟ್ರ್ಯಾಕ್ಟರ್ಗಳು ಬಡಾವಣೆಗಳಿಗೆ ಮಣ್ಣನ್ನ ತುಂಬಿಕೊಂಡು ಹೋಗಿ ಆ ಒಂದು ಬಡಾವಣೆಗಳಿಗೆ ಮಣ್ಣನ್ನು ಹಾಕುವಂಥದ್ದು ಈ ಒಂದು ನಿರಂತರವಾಗಿ ಕೆಲಸ ಆಗ್ತಿರೋದ್ರಿಂದ ಒಂದ್ ಕಡೆ ಕೆರೆಯ ಸ್ವರೂಪ ಕೂಡ ಧಕ್ಕೆ ಆಗ್ತಾ ಇದೆ. ಜೊತೆಗೆ ಏನು ಅನುಮತಿ ಪಡೆದಂತವರು ಅನುಮತಿಯ ಪತ್ರದಲ್ಲಿರ್ತಕ್ಕಂಥ ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡ್ತಾ ಇಲ್ಲ. ಈ ಒಂದು ನಿಯಮಗಳನ್ನ ಕಡ್ಡಾಯವಾಗಿ ಮಣ್ಣು ಗುತ್ತಿಗೆಯನ್ನ ಪಡ್ಕೊಂಡಂತವರು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಇಲ್ಲ ಅಂತಕ್ಕಂಥ ಒಂದು ಕನಿಷ್ಠ ಒಂದು ಪರಿಶೀಲನೆ ಕೂಡ ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮಾಡ್ತಾ ಇರೋದಿಲ್ಲ. ನರಸಾಪುರ ಗ್ರಾಮ ಪಂಚಾಯತಿಗೆ ಕಾಜಿಕಲ್ಲಹಳ್ಳಿ ಕೆರೆ ಸೇರುತ್ತೆ, ಜೊತೆಗೆ ಚೌಡದನಹಳ್ಳಿ ಗ್ರಾಮ ಪಂಚಾಯತಿಗೆ ಈ ಒಂದು ಚೌಡದನಹಳ್ಳಿ ಗ್ರಾಮದ ಕೆರೆ ಸೇರುತ್ತೆ. ಈ ಒಂದು 2 ಕೆರೆಯಲ್ಲೂ ಕೂಡ ನಿರಂತರವಾಗಿ ಈ ಒಂದು ಮಣ್ಣನ್ನ ಬಳಸ್ಕೊಳ್ತಾ ಇರೋದ್ರಿಂದ ಈ ಒಂದು ಕೆರೆಯ ಒಡಲು ನಿರಂತರವಾಗಿ ಕ್ರಮೇಣವಾಗಿ ಖಾಲಿ ಆಗ್ತಾ ಇದೆ. ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಈ ಒಂದು ಮಣ್ಣಿನಿದೆ ಅದು ಪರರ ಒಂದು ಪಾಲಾಗ್ತಾ ಇದೆ. ಜೊತೆಗೆ ಈ ಒಂದು ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಜಾಗಗಳನ್ನ ಯಾರೆಲ್ಲ ಒಂದು ಮಂಜೂರು ಮುಂದೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇರ್ತಾರೋ ಅವರೆಲ್ಲರೂ ಕೂಡ ಈ ಒಂದು ಕೆರೆ ಮಣ್ಣನ್ನ ಬಳಸ್ಕೊಂಡು ತಮ್ಮ ತಮ್ಮ ಒಂದು ಜಮೀನಿನ ಎತ್ತರವನ್ನ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಒಂದು ಪೂರ್ವಾನುಮತಿ ಅಗತ್ಯವಾಗಿರುತ್ತೆ. ಗ್ರಾಮ ಪಂಚಾಯತಿಗಳಿಂದ ಇಂತಿಷ್ಟು ಒಂದು ರಾಜಧನವನ್ನ ಕಟ್ಟಿ ಕೆರೆಯ ಮಣ್ಣನ್ನ ಯಾರು ಬೇಕಾದ್ರೂ ಬಳಸ್ಕೋಬಹುದು. ಆದ್ರೆ ಈ ಒಂದು ಕೆರೆಯ ಸ್ವರೂಪಕ್ಕೆ ಧಕ್ಕೆ ತರುವಂತ ನಿಟ್ಟಿನಲ್ಲಿ ಕೆರೆಯಲ್ಲಿ ಮಣ್ಣನ್ನು ತೆಗೆಯುವಂಥದ್ದು, ಜೊತೆಗೆ ಕೆರೆಯ ಒಂದು ಕಟ್ಟೆಗೂ ಕೂಡ ಧಕ್ಕೆಯನ್ನ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಸಂಬಂಧಪಟ್ಟಂತಹ ಏನು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಜೊತೆಗೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಈ ಒಂದು ಕೆರೆಯಲ್ಲಿ ಯಾರಿಗಾದ್ರೂ ಮಣ್ಣನ್ನ ತೆಗೆದುಕೊಳ್ಳುವಂತಹ ಗುತ್ತಿಗೆ ಕೊಟ್ಟಲ್ಲಿ ಖಂಡಿತ ಇದರ ಒಂದು ಫಾಲೋ ಅಪ್ ಅನ್ನು ಕೂಡ ಅಧಿಕಾರಿಗಳು ಮಾಡಬೇಕಾಗಿರುತ್ತೆ. ಇಲ್ಲವಾದಲ್ಲಿ ಖಂಡಿತ ಕೆರೆಯ ಮಣ್ಣು ಒಂದು ದುರುದ್ದೇಶಕ್ಕೆ ಒಂದು ಬಳಕೆಯಾಗುತ್ತೆ. ಜೊತೆಗೆ ಇದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಕೆರೆಯ ಮಣ್ಣನ್ನೇ ಮಾರಾಟ ಮಾಡಿಕೊಳ್ಳುವ ಸಂಖ್ಯೆ ಕೂಡ ಇದೀಗ ಹೆಚ್ಚಾಗ್ತಾ ಇರುವಂತದ್ದು. ರಘುರಾಜ್, News 18, ಕೋಲಾರ.